ಎಲ್ಲರಿಗೂ ನಮಸ್ಕಾರ. ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕೆಲವೊಂದು ಪ್ರಾಡಕ್ಟನ್ನು ಮೀಶೋದಿಂದ ಬೈ ಮಾಡಿದ್ದೆ. ಹಾಗೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ರಿವ್ಯೂನ ಹೇಳೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಒಂದು 8 ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದೆ. ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ತರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ. ಹಾಗೆಯೇ ನೀವು ಅದಕ್ಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ, 10 ಆಫ್ 10 ಕೊಡ್ತೀರಾ ಅಥವಾ 100 ಆಫ್ 100 ಕೊಡ್ತೀರಾ ಅಂತ ಎಲ್ಲ ಇವಾಗ ತಿಳಿಸ್ಕೊಡ್ತೀನಿ. ಮತ್ತು ಅದರ ರೇಟ್ ಎಷ್ಟು, ಕ್ವಾಲಿಟಿ ಹೇಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಹಾಕಿರೋಂತಹ ಎಲ್ಲ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಮತ್ತೆ ಯಾಕೆ ತಡೆ ಮಾಡೋದು, ಇವತ್ತಿನ ವಿಡಿಯೋನ ಫಟಾಫಟ್ ಅಂತ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಒಂದೊಂದಾಗಿ ಪ್ರಾಡಕ್ಟ್ನ ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾಳೆ ಅವಳು. ಮೀಶೋಯಿಂದ ಯಾವುದೇ ಬಂದ್ರೂ ಫಸ್ಟ್ ಓಪನ್ ಮಾಡಿಬಿಡ್ತಾಳೆ. ನನಗೆ ಹಾಗೆ ಇಡ್ಲಿಕ್ಕೆ ಕೊಡಲ್ಲ, ಅದಕ್ಕೋಸ್ಕರ ಎಲ್ಲನೂ ನಾನು ಓಪನ್ ಮಾಡಿ ಒಮ್ಮೆ ನೋಡಿದ್ದೀನಿ. ಬಟ್ ನಿಮಗೆ ಅದ್ರ ಬಗ್ಗೆ ನಾನು ರಿವ್ಯೂ ಹೇಳಬೇಕು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಫಟಾಫಟ್ ಅಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತಾ ಇರ್ಬೋದು, ಫೆರಿ ಲೈಟ್ ಇದು ನೋಡಿ. ಇದರಲ್ಲಿ 4 ಪೀಸ್ ಇದೆ ನೋಡಿ. ಅವಳು ಆಗಲೇ ತೆಗೆದುಬಿಟ್ಟಿದ್ದಾಳೆ. ನೋಡ್ತಾ ಇರ್ಬೋದು, ಈ ಥರ ಫೆರಿ ಲೈಟ್ ಬಂದಿದೆ 4. ಇದರ ರೇಟ್ ನಾನು ನಿಮಗೆ ಸೈಡಲ್ಲಿ ಹಾಕ್ತೀನಿ, ನೋಡ್ತಾ ಹೋಗಿ ಓಕೆನಾ. ರೇಟ್ ಎಷ್ಟು ಅನ್ನೋದನ್ನು ಸೈಡಲ್ಲಿ ಹಾಕ್ತೀನಿ. ಹಾಗೆ ಇದೊಂದು ಥರ ಬೆಡ್ ಲೈಟ್ ಥರ ಕೊಟ್ಟಿದ್ದಾರೆ. ಮತ್ತು ಇದು 4 ಬಂದಿದೆ ಫ್ರೆಂಡ್ಸ್ ನೋಡಿ. 4 ಬಂದಿದೆ ಇದು ಈ ಥರ ನೋಡ್ತಾ ಇರ್ಬೋದು. ಒಂದು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ. ನನಗೆ ಈ ಬಾಟಲಲ್ಲೆಲ್ಲ ನೀವು ಹಾಕಿಡ್ಬೋದು ಅಥವಾ ಗಿಡದ ಮೇಲ್ಗಡೆ ಎಲ್ಲ ಹಾಕಿಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಶೆಲ್ ಅವರು ಖಾಲಿಯಾಗಬಾರ್ದಂತ ಈ ಥರ ಒಂದು ಪೇಪರನ್ನು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ, ಈ ಥರ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ನೀವು ಗಿಡದ ಮೇಲೆ ಅಥವಾ ಬಾಟ್ಲು ಒಳಗಡೆ ಆ ಥರ ಎಲ್ಲ ಹಾಕ್ಕೊಂಡು ಡೆಕೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಟಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ತುಂಬ ಕಡಿಮೆ ಬೆಲೆ ಸಿಕ್ತು ಫ್ರೆಂಡ್ಸ್. ನೋಡಿ ಈ ಥರದ್ದು ನಿಮಗೆ ನೋಡ್ತಾ ಇರ್ಬೋದು ಓಕೆನಾ. ಈ ಥರದ್ದು ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಇದಿಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಹಾಗೆಯೇ ಇದರ ನಿಮ್ಮ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಕೂಡ ಇಷ್ಟ ಆದರೆ ಬೈ ಮಾಡಿ ಓಕೆನಾ. ನನಗಂತೂ ತುಂಬ ಇಷ್ಟ ಆಗಿದೆ ಈ ಪ್ರಾಡಕ್ಟ್ ಫೆರಿ ಲೈಟ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಬೈ ಮಾಡ್ಬೋದು ಸರಿನಾ. ಇವಾಗ ನಾವು ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ನೀವು ಇದು ನೋಡ್ತಾ ಇರ್ಬೋದು. ಇದನ್ನು ಕೂಡ ನಾನು ಮೀಶೋದಿಂದನೇ ಬೈ ಮಾಡಿದ್ದು ಫ್ರೆಂಡ್ಸ್. ಇದ್ರ ಬಗ್ಗೆನೂ ಸ್ವಲ್ಪ ಹೇಳ್ಬಿಡ್ತೀನಿ. ಇದು ಕೂಡ ಎಷ್ಟು ನ್ಯಾಚುರಲ್ ಆಗಿದೆ ಅಲ್ವಾ, ನಿಜವಾದ ಟ್ರೀ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ, ಇದು ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರದ್ದು ನಾನು 2 ತರಿಸಿದ್ದೆ. ಹಾಗೆಯೇ ಇದು ಫಾಟ್ ಮಾತ್ರ, ಇದು ಮೀಶೋದಿಂದಲ್ಲ, ನಾನು ಔಟ್ಸೈಡಿಂದ ತಂದಿರೋದು. ಇದು ಮಾತ್ರ ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಅಂತ ಅನಿಸುತ್ತೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ನಾನು ಸೋಫಾದ ಆ ಕಡೆ ಈ ಕಡೆ ಎರಡು ಕಡೆ ಇದನ್ನು ಇಟ್ಟಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದಕ್ಕೆ ನಾನು 100 ಆಫ್ 100 ಕೊಡ್ತೀನಿ. ಅಷ್ಟೊಂದು ಕ್ವಾಲಿಟಿ ಸೂಪರ್ ಆಗಿದೆ. ಈ ಥರ ನೋಡಿ. ಇದನ್ನು ನಾನು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಈ ಪಾಟಲ್ಲಿ ಇದರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಇದನ್ನು. ಹಾಗೆಯೇ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೋಡ್ತಾ ಇರ್ಬೋದು. ಇದು ಕಿಚನ್ಗೆ ಹಾಕ್ಲಿಕ್ಕೆ ಈ ಥರ ತರಿಸಿದ್ದೀನಿ. ಇದು ಒಂಥರ ರಟ್ಟು ಥರ ಇದೆ. ಇದು ಅಷ್ಟೇ ತುಂಬಾ ಕಡಿಮೆಗೆ ಸಿಕ್ತು ನನಗೆ. ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಪನ್ 24 hours ಅಂತ ಇದೆ. ನನಗೆ ತುಂಬ ಇಷ್ಟ ಆಯಿತು ಇದು. ಈ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೀನಿ. ಇದು ಹಾಗೆ ನೆಕ್ಸ್ಟ್ ಬಂದು
ಎಲ್ಲ ನನ್ನ ಮಗಳು ಓಪನ್ ಮಾಡಿಬಿಟ್ಟಿದ್ದಾಳೆ ಆಲ್ರೆಡಿ. ನೋಡಿ ಇದೊಂದು ತರಿಸಿದ್ದೀನಿ ಅಂತ ಎಲ್ಲ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ, ಇದು ಕೂಡ ಸಖತ್ತಾಗಿದೆ, ಕ್ಯೂಟ್ ಆಗಿದೆ. ಸ್ವಲ್ಪ ಸ್ಮಾಲ್ ಸೈಜ್ ಅಂದರೂ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ಒಂಥರ ಫ್ಲವರ್ ಶೇಪಲ್ಲಿ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ನೀರು ಹಾಕಿಬಿಟ್ಟು ಹೂವನ್ನೆಲ್ಲ ಹಾಕಿ ನೀವು ದೀಪಾವಳಿಗಾಗಿರ್ಬೋದು ಅಥವಾ ಯಾವುದಾದ್ರೂ ಹಬ್ಬಕ್ಕೆ ಅಂತ ಮಾಡಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕಡಿಮೆ ಬೆಲೆಗೆ ಕೂಡ ಸಿಕ್ಕಿದೆ. ಇದು ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸರಿನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೋಡಿ, ಈ ಥರ ಬುದ್ಧನ ವಾಲ್ ಹಾಕ್ತಾರಲ್ಲ ನೋಡಿ, ಬಾಟಲ್ ಶೇಪಲ್ಲಿದೆ. ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನು ಕೂಡ ನಾನು ತರಿಸಿದೆ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಕಲರ್ ಕೂಡ ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ವಾಲ್ಗೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬ ಇಷ್ಟ ಆಯಿತು. ಇದು ಯಾರಿಗೆ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಇದಕ್ಕೆ 10/9 ಕೊಡ್ತೀನಿ ನಾನು, ಯಾಕಂದರೆ ಸ್ವಲ್ಪ ಇಲ್ಲಿ ಇನ್ನೂ ಸ್ವಲ್ಪ ತಿನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೋಡಿ ಬ್ಯಾಕ್ ಸೈಡ್ ಇಲ್ಲಿದೆ. ನೀವು ಇಲ್ಲಿ ಮಳೆ ಹೊಡೆದು ಈ ಥರ ಹಾಕ್ಬೋದು, ಇಲ್ಲಾಂದರೆ ಡಬಲ್ ಸೈಡ್ ಗಮ್ ಬರುತ್ತಲ್ಲ, ಇದನ್ನ ಬೇಕಾದರೆ ಇಲ್ಲಿ ನೀವು ಗೋಡೆಗೆ ಮಳೆ ಹೊಡಿಲಿಕ್ಕೆ ಆಗಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಡಬಲ್ ಸೈಡ್ ಗಮ್ ಬರುತ್ತಲ್ಲ, ಇಲ್ಲಿ ಅಣಿಸ್ಬಿಟ್ಟು ಗೋಡೆಗೆ ಬೇಕಾದರೂ ಅಣಿಸ್ಕೋಬೋದು. ಬಟ್ ಕಲರ್ ಮಾತ್ರ ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಓಕೆನಾ? ನೆಕ್ಸ್ಟ್ ನಾನು ಇನ್ನೊಂದು ಆರ್ಡರ್ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರದ್ದು ವಿಡಿಯೋ ನಿಮಗೆ ಸೈಡಲ್ಲಿ ಬರ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್. ಓಕೆನಾ? ನೋಡ್ತಾ ಇರ್ಬೋದು, ಇದು ನೋಡಿ ಹೇಗಿದೆ ಅಂತ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು, ಸಖತ್ತಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ತುಂಬ ಉದ್ದ ನೋಡಿ. ಇದು ಹಾಲಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ರೇಟ್ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೆಂಟ್ರಲ್ಲಿ ಈ ಥರ ಇದೆ, ತುಂಬ ಲಾಂಗ್ ಇದೆ ನೋಡಿ. ನೋಡಿ ಇಷ್ಟೊಂದು ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಇದು ಹ್ಯಾಂಗಿಂಗ್ ಬರುತ್ತಲ್ವಾ, ಇದೊಂಥರ ಬಳ್ಳಿ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಇದೆ, ಇಲ್ಲಿ ಒಂದು ಸೆಕೆಂಡ್ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ಥರ ಇದನ್ನು ನಾನು ಬೈ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ. ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಪಾಟಲ್ಲಿ ಬಂದಿದೆ, ಇದು ಪ್ಲಾಸ್ಟಿಕ್. ಇದು ಕೂಡ ತುಂಬ ಚೆನ್ನಾಗಿದೆ, ಒಂಥರ ಬಳ್ಳಿ ಬಳ್ಳಿ ಥರ ಇದೆಯಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಚೆಂದ ಕಾಣಿಸುತ್ತೆ ಮನೆಗೆಲ್ಲ ಹಾಕಿದಾಗ ಅಂತ ನನಗೆ ಇಷ್ಟ ಆಯಿತು, ಹಾಗಾಗಿ ಇದನ್ನು ಕೂಡ ತರಿಸಿದ್ದೀನಿ ಮೀಶೋದಿಂದ. ಎಷ್ಟು ಅಂತ ಇದಕ್ಕೆ ನಾನು 10/10 ಕೊಡ್ತೀನಿ, ಅಷ್ಟೊಂದು ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ನನಗಿದು. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ಸರಿನಾ? ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ನಾನು ಇದನ್ನು ಕೂಡ ಮೀಶೋದಿಂದಲೇ ತರಿಸಿದ್ದು. ಇದು ಕೂಡ
ತುಂಬಾ ಚೆನ್ನಾಗಿದೆ. ಹ್ಯಾಂಗಿಂಗ್ ರ್ಯಾಂಪ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಇದರೊಳಗಡೆ ನಾವು ಕ್ಯಾಂಡಲ್ ಹಾಕ್ಬೋದು ಅಥವಾ ಲೈಟಿಂಗ್ಸ್ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಗೋಸ್ಕರ ಇದನ್ನು ತರಿಸಿದ್ದೆ. ನೀವು ನೋಡಿರ್ಬೋದು, ನಾನು ವಾಲ್ಗೆ ಹ್ಯಾಂಗ್ ಮಾಡಿದ್ದೀನಿ. ಇದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೈಟಲ್ಲೆಲ್ಲ ಇದರೊಳಗಡೆ ಲೈಟ್ ಹಾಕಿದ್ರೆ ತುಂಬ ಸೂಪರ್ ಆಗಿರುತ್ತೆ. ಓಕೆನಾ. ಇದನ್ನು ಕೂಡ ಇದರ ಪ್ರೈಸ್ ನಾನು ಎಷ್ಟು ಅಂತ ಸೈಡಿಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಈ ಥರ ಇದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಈ ಥರ ಇದೆ. ಓಕೆನಾ. ನೆಕ್ಸ್ಟ್ ಬಂದು ನೋಡಿ, ಈ ಥರ ಬುದ್ಧನ ಪ್ರತಿಮೆ ನಾನು ಆರ್ಡರ್ ಮಾಡಿದ್ದೆ. ಬರುವಾಗ ನೋಡಿ ಕೈನೇ ಮುರಿದೋಗಿದ್ದು ಫ್ರೆಂಡ್ಸ್. ನೋಡಿ ಇಲ್ಲಿ ಇದು ಕೈನೇ ಮುರಿದೋಗಿದೆ. ಇದನ್ನ ರಿಟರ್ನ್ ಮಾಡ್ತಾ ಇದ್ದೀನಿ ಇವಾಗ. ಅದರ್ವೈಸ್ ಚೆನ್ನಾಗಿತ್ತು. ಅದರೊಳಗೆ ಪ್ಯಾಕಿಂಗ್ ಮಾಡುವಾಗನೋ ಅಥವಾ ನಮಗೆ ಡೆಲಿವರಿ ಆಗೋದು ಗೊತ್ತಿಲ್ಲ, ಇದು ಕೈ ಮುರಿದೋಗಿದೆ. ಇದನ್ನು ಇವಾಗ ರಿಟರ್ನ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿತ್ತು. ಬೇರೆದು ಆರ್ಡರ್ ಮಾಡ್ತೀನಿ, ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಓಕೆನಾ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು, ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ಇದನ್ನ ತರಿಸ್ಬೇಕು ಅಂತ. ಬಟ್ ಕಾಲ ಇವಾಗ ಕೂಡ ಬಂತು ಅಂತ ಅನಿಸುತ್ತೆ. ಇದನ್ನು ಕೂಡ ತರಿಸಿದ್ದೀನಿ. ಇದು ಕೂಡ ತುಂಬಾ ಸಖತ್ತಾಗಿದೆ. ಹಾಗೆ ಕ್ವಾಲಿಟಿ ವೈಸ್ ಬಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ವರ್ತ್ ಆಫ್ ಮನಿ ಅಂತ ಹೇಳ್ಬೋದು. ಇದರ ರೇಟ್ ಎಷ್ಟು ಅಂತ ನಾನು ಸ್ಕ್ರೀನಲ್ಲಿ ನಿಮ್ಗೆ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಹಾಗೆ ಇದು ನೋಡ್ತಾ ಇರ್ಬೋದು, ತುಂಬಾ ಗಟ್ಟಿಯಾಗಿದೆ. ಉಡ್ಡು ಕೂಡ ಉಟ್ಟಿದು ನೋಡಿ. ಇಲ್ಲಿ ಅಡ್ಜಸ್ಟೇಬಲ್ ಇದೆ. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ. ನೋಡಿ, ಈ ಥರ ಫೋಲ್ಡ್ ಆಗುತ್ತೆ. ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಏನು ಕಷ್ಟ ಇಲ್ಲ. ನೋಡಿ, ಜಸ್ಟ್ ಫ್ರಂಟಲ್ಲಿ ಈ ಥರ ಎತ್ತಿದ್ರೆ ಆಯಿತು ಅಷ್ಟೇ. ನೋಡಿ ಫ್ರೆಂಡ್ಸ್, ಜಸ್ಟ್ ಫ್ರಂಟಲ್ಲಿ ಈ ಥರ ಎತ್ತಿದ್ರೆ ಆಯಿತು. ಎಷ್ಟು ಬೇಕಾದ್ರೂ ಹೈಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ಥರ ಮಾಡಿಕೊಂಡು ನಾನು ಇಲ್ಲಿ ಗುದ್ದ ಇಟ್ಬಿಟ್ಟು ಆ ಕಡೆ ಈ ಕಡೆ ಫಾಟ್ ಇಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿದ್ರೆ ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದ್ದೀನಿ. ಈ ಥರ ಇದೆ. ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇದರ ರೇಟ್ ಎಷ್ಟು ಹಾಗೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಇದು ಯಾರಿಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ನೀವು ತರಿಸಿದರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟು ಹೇಳೋದಾದರೆ ನಾನು ಇದನ್ನ ಎತ್ತಿಟ್ಬಿಡೋಣ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಇದು ಕೂಡ ಮೀಶೋಯಿಂದಲೇ ತರಿಸಿದ್ದು. ನಾನು ಸ್ವಲ್ಪ ಜನ ಕೇಳಿದ್ರು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ತಾ ಇರೋ ಇದು ಕೂಡ ನ್ಯಾಚುರಲ್ ಬಳ್ಳಿ ಅಂತಲೇ ಅನಿಸುತ್ತೆ. ಒಂಥರ ಡಾರ್ಕ್ ಗ್ರೀನ್ ಅಂತ ಹೇಳ್ಬೋದು. ಈ ಥರ ಚಿಕ್ಕದಾಗೊಂದು ಪ್ಲಾಸ್ಟಿಕ್ ಒಂದು ಪಾಟ್ ಥರ ಇದೆ. ಇದಕ್ಕೆ ಇದನ್ನ ಹ್ಯಾಂಗ್ ಮಾಡಿದ್ದಾರೆ. ಇದನ್ನು ನೀವು ಎಲ್ಲಿ ಬೆಡ್ರೂಮ್ ಆಗಿರ್ಬೋದು, ಹಾಗೆಯೇ ಹಾಲಲ್ಲಿ ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಇಷ್ಟ ಆಗಿ 200ಗೆ 200 ಕೊಡ್ತೀನಿ ಪಾಯಿಂಟ್ಸ್. ಅಷ್ಟೊಂದು ಚೆನ್ನಾಗಿದೆ. ತುಂಬಾ ಸಖತ್ತಾಗಿದೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಮಾತ್ರ ತುಂಬಾ ನಿಮ್ಗೆ ಯಾರಿಗೆ ಬೇಕು ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಹಾಕೋ ವಿಡಿಯೋ ಎಲ್ಲವೂ ಕೂಡ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ ಮಾಡಿಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋಸ್ನೇ ಶೇರ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಒಟ್ಟಿಗೆ ಮುಂದೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆಯೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.